Hello students, welcome back to my YouTube channel TSK Tutorials presented by Shivakumar ST. Dear students, in today's class, let us discuss the most important 2 marks questions from the poem I Am the Land. Here I have come with 4 important questions from 4 model papers, and I also taken one question from preparatory to examination. If you go through these questions, definitely you will get 2 out of 2 marks. Before that, it's my humble request to all. If you are new to my channel, please do subscribe my channel, and if you like this video, please do comment on it and share among your friends. The very first question is, you cannot put a fence around the planet Earth. Is this tone of weakness or self-assertion? Give reason for your answer. ನೀವು ಭೂಮಿಯ ಸುತ್ತಲೂ ಬೇಲಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯ ಈ ಒಂದು ಹೇಳಿಕೆಯು ದೌರ್ಬಲ್ಯದ ಸಂಕೇತವೋ ಅಥವಾ ಸ್ವಯಂ ಪ್ರತಿರೋಧದ ಸಂಕೇತವೋ? ನಿಮ್ಮ ಉತ್ತರಕ್ಕೆ ಸೂಕ್ತವಾದಂತಹ ಕಾರಣ ನೀಡಿ ಅಂತ ಪ್ರಶ್ನೆ ಕೇಳಿದರೆ the answer is the tone of the speaker, you cannot put a fence around the planet Earth, is self-assertion. ಭೂಮಿಯ ಈ ಒಂದು ಹೇಳಿಕೆಯು ಸ್ವಯಂ ಪ್ರತಿರೋಧದ ಸಂಕೇತವಾಗಿದೆ. Because the human beings are acting as they own the earth, but the nature is beyond human control. ಭೂಮಿಯ ಮೇಲೆ ವಾಸಿಸುವಂತಹ ಮನುಷ್ಯ ಭೂಮಿಯನ್ನ ಸ್ವಂತ ಅಧೀನಕ್ಕೆ ಪಡೆದಿರುವಂತೆ ವರ್ತಿಸ್ತಾ ಇದ್ದಾನೆ. ಆದರೆ ಇಂತಹ ಕ್ಷುಲ್ಲಕ ವ್ಯಕ್ತಿಗೆ ಭೂಮಿ ಅಥವಾ ಪ್ರಕೃತಿ ಎಂದೆಂದಿಗೂ ಈ ಮನುಷ್ಯನ ಅಧೀನಕ್ಕೆ ಒಳಪಡುವುದಿಲ್ವಾ ಎಂಬುವಂತಹ ಹೇಳಿಕೆಯ ಮೂಲಕ ಸ್ವಯಂ ಪ್ರತಿರೋಧವನ್ನ ಭೂಮಿ ಒಡ್ತಾ ಇದೆ. Let's move to the next question. What are the activities being done by the man on the land? So, ಮನುಷ್ಯ ಭೂಮಿಯ ಮೇಲೆ ನಡೆಸುವಂತ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ, ಮ್ಯಾನ್ ಬೈಸ್ ಲ್ಯಾಂಡ್, digs and plants trees, grows fruit on it. ಮನುಷ್ಯ ಏನ್ ಮಾಡ್ತಾನೆ, ಭೂಮಿಯನ್ನ ಕೊಂಡ್ಕೊಳ್ತಾನೆ, ಮಾರ್ತಾನೆ. ತಾನು ಕೊಂಡಂತಹ ಭೂಮಿಯಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಸಸಿಗಳನ್ನ ನೆಟ್ಟು ಮರಗಳನ್ನ ಬೆಳೆಸಿ ಹಣ್ಣುಗಳನ್ನ ಸಹ ಬೆಳೆಸ್ತಾನೆ. ಚಿಲ್ಡ್ರನ್ ಡ್ಯಾನ್ಸ್ ಅಂಡ್ ಪ್ಲೇ ಆನ್ ದ ಲ್ಯಾಂಡ್. ಅಂತಹ ಸುಂದರವಾದ ಹಸಿರಿನ ಪ್ರಕೃತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಕುಣಿತಾರೆ, ನಲಿತಾರೆ, ಆಟವಾಡ್ತಾರೆ, ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಮ್ಯಾನ್ ಆಲ್ಸೋ ಫೆನ್ಸಸ್ ಅಂಡ್ ಮೇಕ್ಸ್ ಬೌಂಡರೀಸ್ ಓವರ್ ದ ಲ್ಯಾಂಡ್. ಮನುಷ್ಯ ಅಷ್ಟೇ ಅಲ್ಲ, ಭೂಮಿಗಳಿಗೆ ಚಿಕ್ಕ ಚಿಕ್ಕ ಬೇಲಿಗಳನ್ನು ನಿರ್ಮಾಣ ಮಾಡ್ತಾನೆ ಮತ್ತು ದೇಶವನ್ನ ವಿಭಜಿಸುವಂತಹ ಗಡಿಗಳನ್ನ ನಿರ್ಮಾಣ ಮಾಡ್ತಾನೆ. ಸೊ ಇದು ಅತ್ಯಂತ ದುಃಖಕರವಾದಂತಹ ಸಂಗತಿಯಾಗಿದೆ. ಯಾರಿಗೆ? ಭೂಮಿಗೆ. ಮ್ಯಾನ್ ಪೊಲ್ಯೂಟ್ಸ್ ದ ಲ್ಯಾಂಡ್ ಬೈ ವೇಜಿಂಗ್ ವಾರ್. ಈ ರೀತಿ ಗಡಿಗಳನ್ನ ನಿರ್ಮಾಣ ಮಾಡಿ ಯುದ್ಧಗಳಿಗೆ ಕಾರಣೀಭೂತನಾಗಿ ಮನುಷ್ಯ ಏನ್ ಮಾಡ್ತಾನೆ, ಈ ಸುಂದರವಾದಂತಹ ಭೂಮಿಯನ್ನ, ಪರಿಸರವನ್ನ ಮಲಿನಗೊಳಿಸ್ತಾ ಇದ್ದಾನೆ. ಸೊ ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. Let's move to the third question. How does the poem contrast the land's patience with human behavior? So this question is asked in the model question paper 2. ಈ ಒಂದು ಪದ್ಯದಲ್ಲಿ ಕವಿಯು ಭೂಮಿಯ ತಾಳ್ಮೆಯನ್ನ ಮನುಷ್ಯನ ಒಂದು ನಡವಳಿಕೆಯೊಂದಿಗೆ ಹೇಗೆ ಹೋಲಿಕೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ, ಮಾಡೆಲ್ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿರುವಂಥದ್ದು,
How does the poet describe that the earth has ocean of patience in the poem I am the land? ಅಂದ್ರೆ ಐ ಆಮ್ ದ ಲ್ಯಾಂಡ್ ಪದ್ಯದಲ್ಲಿ ಕವಿಯು ಭೂಮಿಗೆ ಸಾಗರದಷ್ಟು ಅಗಾಧವಾದಂತಹ ತಾಳ್ಮೆ ಇದೆ ಎನ್ನುವಂತ ಅಂಶವನ್ನ ಹೇಗೆ ಚಿತ್ರಿಸಿದ್ದಾರೆ ಅದ್ರ ಬಗ್ಗೆ ಒಂಚೂರು ಬರೀರಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದ ಲ್ಯಾಂಡ್ ಸೇಸ್ ದಟ್ ಇಟ್ ಈಸ್ ಆಲ್ವೇಸ್ ಪೇಷಂಟ್ ಅಂಡ್ ಬಿಯರ್ಸ್ ಆಲ್ ದಟ್ ಈಸ್ ಡನ್ ಟು ಇಟ್. ದ ಪೀಪಲ್ ಯೂಸ್ ದ ಲ್ಯಾಂಡ್ ಇನ್ ಮೆನಿ ವೇಸ್. ಸೊ ಮನುಷ್ಯರು ಭೂಮಿಯನ್ನ ಹಲವಾರು ರೀತಿಯಲ್ಲಿ ಬಳಸ್ಕೊಳ್ತಾರೆ. ಭೂಮಿಯು ಮನುಷ್ಯನ ಈ ಎಲ್ಲ ಚಟುವಟಿಕೆಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಸೊ ಮನುಷ್ಯ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾನೆ? ಈ ಡಿಗ್ಸ್ ದ ಲ್ಯಾಂಡ್, ಗ್ರೋಸ್ ಫ್ರೂಟ್ಸ್ ಅಂಡ್ ಟ್ರೀಸ್ ಅಂಡ್ ಈವನ್ ಫೈಟ್ಸ್ ಫಾರ್ ಲ್ಯಾಂಡ್. ಮನುಷ್ಯ ಏನ್ ಮಾಡ್ತಾನೆ? ಭೂಮಿಯನ್ನ ಕೊಂಡ್ಕೊಳ್ತಾನೆ. ಕೊಂಡಂತಹ ಭೂಮಿಯಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳನ್ನ ನಿರ್ಮಾಣ ಮಾಡಿ ಆ ಗುಂಡಿಗಳಲ್ಲಿ ಸಸ್ಯಗಳನ್ನ ನೆಟ್ಟು ಮರಗಳನ್ನ ಪೋಷಣೆ ಮಾಡಿ ಬೆಳೆಸಿ ಹಣ್ಣುಗಳನ್ನ ಬೆಳೆಸ್ತಾನೆ. ಮತ್ತೆ ಅಷ್ಟೇ ಅಲ್ಲದೆ ಭೂಮಿಗಾಗಿ ಸಹ ಕಾದಾಡ್ತಾನೆ, ಹೊಡೆದಾಡ್ತಾನೆ. ದ ಸೋಲ್ಜರ್ಸ್ ಕೇಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಇನ್ನ ವಿಶಾಲ ಅರ್ಥದಲ್ಲಿ ನೋಡೋದಾದ್ರೆ ಭೂಮಿಯಲ್ಲಿ ಮನುಷ್ಯ ಭೂಮಿಯ ಮೇಲ್ಭಾಗದಲ್ಲಿ ಗಡಿಗಳನ್ನ ನಿರ್ಮಾಣ ಮಾಡಿ ಯುದ್ಧಕ್ಕೆ ಕಾರಣೀಭೂತನಾಗ್ತಾನೆ. ಸೈನಿಕರು ಭೂಮಿಯನ್ನ ವಶಪಡಿಸಿಕೊಳ್ಳಲು ಯುದ್ಧವನ್ನ ಸಾರ್ತಾರೆ, ಬಂದೂಕುಗಳನ್ನ ಹಿಡಿದು ಹೋರಾಡ್ತಾರೆ ಅಂತ ಹೇಳ್ತಿದ್ದಾರೆ. People build fences on the land to divide nations which suffocates like chains in our neck. ಅಂದ್ರೆ ಜನ ಏನ್ ಮಾಡ್ತಾರೆ? ಭೂಮಿ ಮೇಲೆ ವಾಸಿಸುವಂತಹ ಜನರು ಭೂಮಿಯನ್ನ ವಿಭಜಿಸ್ತಾರೆ, ಬೌಂಡರಿಗಳನ್ನ ನಿರ್ಮಾಣ ಮಾಡ್ತಾರೆ, ಗಡಿಗಳನ್ನ ನಿರ್ಮಾಣ ಮಾಡಿ ಬೇಲಿಗಳನ್ನ ಹಾಕ್ತಾರೆ. ಈ ರೀತಿ ದೇಶವನ್ನ ವಿಭಜಿಸುವಂತಹ ಆ ಒಂದು ಬೌಂಡರಿಗಳು, ಆ ಒಂದು ಬೇಲಿಯು ಭೂಮಿಗೆ ಉಸಿರುಗಟ್ಟಿಸುವಂತಹ ಒಂದು ನೆಕ್ಲೆಸ್ ಆಗಿದೆ ಅಂತ ಭೂಮಿ ತನ್ನ ರೋದನೆಯನ್ನ ಹೇಳ್ಕೊಳ್ತಾ ಇದೆ. ಬಟ್ ಮದರ್ ಅರ್ತ್ ಮಾರ್ಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಎ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಆದರೆ ಭೂಮಿ ತಾಯಿಯು ಮನುಷ್ಯನ ಈ ಒಂದು ಕ್ಷುಲ್ಲಕ ನಡವಳಿಕೆಯನ್ನ ಅಣಕಿಸುತ್ತೆ. ಏನಂತಂದ್ರೆ ಭೂಮಿಗೆ ಗೊತ್ತು ಮನುಷ್ಯ ಇಡೀ ಭೂಮಂಡಲಕ್ಕೆ ಬೇಲಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೆಲ್ಫ್ ಅಸರ್ಷನ್, ಸ್ವಯಂ ಪ್ರತಿರೋಧವನ್ನ ಹೇಳ್ತಾ ಭೂಮಿ ಏನ್ ಮಾಡುತ್ತೆ? ಮನುಷ್ಯನ ನಡವಳಿಕೆಗಳನ್ನ ಅಣಕಿಸುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. Let's move to the last question. I write repeated 5 times in the poem. What quality of the speaker is highlighted with this? I wait ಎನ್ನುವಂತಹ ಈ ಒಂದು ವಾಕ್ಯವು ಈ ಒಂದು ಪದ್ಯದಲ್ಲಿ 5 ಬಾರಿ ಪುನರಾವರ್ತನೆ ಆಗಿದೆ. ಸೊ ಇಲ್ಲಿ ಯಾವ ಗುಣವನ್ನ ಅಂದ್ರೆ ಮಾತನಾಡುವಂತಹ ವ್ಯಕ್ತಿಯ ಯಾವ ಗುಣವನ್ನ ಈ ಒಂದು ಪದ್ಯದಲ್ಲಿ ಎತ್ತಿ ಹಿಡಿಯಲಾಗಿದೆ ಅಂತ ಕೇಳಿದ್ದಾರೆ. I wait repeated 5 times in the poem. It highlighted the patience of the earth which bears all the injustice done to it by the human beings. I wait ಎನ್ನುವಂತಹ ವಾಕ್ಯವು ಈ ಒಂದು ಪದ್ಯದಲ್ಲಿ 5 ಬಾರಿ ಪುನರಾವರ್ತನೆ ಆಗಿದೆ. ಇಲ್ಲಿ ಮಾತನಾಡುವಂತಹ ಭೂಮಿಯ ತಾಳ್ಮೆಯನ್ನ ಎತ್ತಿ ಹಿಡಿಯಲಾಗಿದೆ. ಅಂದ್ರೆ ಮನುಷ್ಯ ಮಾಡುವಂತಹ ಎಲ್ಲ ದೌರ್ಜನ್ಯಗಳನ್ನ, ಅನ್ಯಾಯಗಳನ್ನ ಭೂಮಿ ಏನ್ ಮಾಡ್ತಾ ಇದೆ? ಅಗಾಧವಾದಂತಹ ತಾಳ್ಮೆಯಿಂದ ಸಹಿಸ್ಕೊಂಡು ಬರ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಈ ಒಂದು ಪದ್ಯದಲ್ಲಿ ಐ ವೈಟ್ ಎನ್ನುವಂತಹ ವಾಕ್ಯವು ಮತ್ತೆ ಮತ್ತೆ ಪುನರಾವರ್ತನೆ ಆಗಿದೆ. By this, I wind up my today's class, and I thank you one and all for watching this video, and I request you people to share this video among your friends. If you like this video, don't forget to leave a comment on it.
Thank you one and all for watching this video.